ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸಿಂಧನೂರು ವತಿಯಿಂದ ಮಾದಿಗ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಹಂಪನಗೌಡ ಬಾದರ್ಲಿ ಅವರು ವಹಿಸಿಕೊಂಡು ಮಾತನಾಡಿದ ಅವರು, ಇದೇ ಸಂದರ್ಭದಲ್ಲಿ ಬಸನಗೌಡ ಬಾದರ್ಲಿ ವಿಧಾನ ಪರಿಷತ್ನ ಸದಸ್ಯರು ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಿಂಗಪ್ಪ ಪಿಡಿಒ ಅಧ್ಯಕ್ಷರು ಮಾದಿಗ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕರಸನೌ ಸಂಘ ಸಿಂಧನೂರು ಅವರು ವಹಿಸಿಕೊಂಡಿದ್ದು, ವಿಶೇಷ ಉಪನ್ಯಾಸ ಕೃಷ್ಣ ಶಾವಂತಗೇರ್ ನಿರ್ದೇಶಕರು ಆಹಾರ ಇಲಾಖೆ ಜಿಲ್ಲಾ ಅಧ್ಯಕ್ಷರು ಕರಸನೌ ಸಂಘ ರಾಯಚೂರು ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಕೆ ಕರಿಯಪ್ಪ ಬಿಜೆಪಿ ಮುಖಂಡರು, ಬಿ ರೆಡ್ಡಿ ಜಿಲ್ಲಾ ಅಧ್ಯಕ್ಷರು ಮಾದಿಗ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಇತರೆ ಗಣ್ಯರು ಕೂಡ ಹಾಜರಿದ್ದರು. ಇವತ್ತೇನು ನೌಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಗ್ತಾ ಇದೆ, ಶಿಕ್ಷಣ ಎಷ್ಟು ಮಹತ್ವ ಎಂಬುದನ್ನ ಇವತ್ತು ನೌಕರಿ ಸಂಘದವರು ತೋರಿಸ್ತಾ ಇದ್ದಾರೆ. ಎಷ್ಟು ಅವಶ್ಯಕತೆ ಇದೆ, ಶಿಕ್ಷಣ ಇದ್ರೇನೆ ಬದುಕು, ಇವತ್ತು ಆಸ್ತಿ ಇದ್ರೆ ಬದುಕು ಅಲ್ಲ ಅಂತ ಹೇಳಿ ಇವತ್ತು ಪ್ರತಿಭಾ ಪುರಸ್ಕಾರ ಇವತ್ತು ಆಯೋಜನೆ ಮಾಡಿದ್ದಾರೆ. ಇವತ್ತು ದೇಶದಲ್ಲಿರ್ಬೋದು, ಪ್ರಪಂಚದಲ್ಲಿರ್ಬೋದು, ಇವತ್ತು ವಿದ್ಯೆ ಕಲ್ತ್ರೆ ಆಸ್ತಿ ಇಲ್ಲ ಅಂದ್ರೂ ಜೀವನ ಮಾಡ್ಬೋದು, ಒಂದು ಊಟ ಇಲ್ಲಾದ್ರೂ ಬದುಕ್ಬೋದು, ಒಂದತ್ರ ನಿದ್ದೆ ಇಲ್ಲಾದ್ರೂ ಬದುಕ್ಬೋದು, ಕೆಲವೊಂದು ಕ್ಷಣಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೂ ಬದುಕ್ಬೋದು. ಆದ್ರೆ ವಿದ್ಯೆ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. ಇವತ್ತು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಇವತ್ತು ನೌಕರ ಸಂಘದವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಕೊಡ್ಲಿಲ್ಲ ಅಂದ್ರೆ, ಸಂವಿಧಾನ ಕೊಟ್ಟಿದ್ದಿಲ್ಲ ಅಂದ್ರೆ ಇವತ್ತು ಏನು ನಾನು ಇಲ್ಲಿ ನಿಂತು ಮಾತನಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಅನೇಕ ನಾಯಕರು, ಅಮೆರಿಕದಂತ ದೇಶದಲ್ಲಿ ಮಾಜಿ ಅಧ್ಯಕ್ಷರು ಹೇಳ್ತಾರೆ, ಒಬಾಮ ಅವರು ಹೇಳ್ತಾರೆ, ಇವತ್ತು ಇಡೀ ಪ್ರಪಂಚಕ್ಕೆ ಭಾರತದ ಸಂವಿಧಾನ ಇವತ್ತು ದೊಡ್ಡ ಶಕ್ತಿ ಅಂತೇಳಿ ಡಾಕ್ಟರ್ ಒಬಾಮ ಅವರು ಹೇಳ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅನೇಕರು ಟೀಕೆಗಳನ್ನು ಮಾಡ್ತಾರೆ, ಟಿಪ್ಪಣಿಗಳನ್ನು ಮಾಡ್ತಾರೆ. ಇವತ್ತೇನಾದರೂ ದೇಶದಲ್ಲಿ ಅತಿ ಹೆಚ್ಚು ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು, ಇವತ್ತು ಯಾವುದೇ ಮೂರ್ತಿಗಳು ಇಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇಡೀ ದೇಶಕ್ಕವರಲ್ಲ ಪ್ರಪಂಚದಲ್ಲಿ ಇವತ್ತು ಮೂರ್ತಿಗಳು ಸ್ಥಾಪನೆ ಆಗಿದಾವಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವೇ ಇವತ್ತು ಅವರನ್ನ ಇಡೀ ದೇಶ, ಇಡೀ ಪ್ರಪಂಚ, ನಾವು ನೀವುಗಳು ಇವತ್ತೇನು ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಮೊದಲೇ ಅವ್ರಿಗೆ ಪೂಜೆ ಮಾಡಬೇಕಾಗಿದೆ. ಅವ್ರಿಗೆ ಮಾದಿಗ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಲಿಂಗಪ್ಪ ಪಿಡಿಒ ಅಧ್ಯಕ್ಷರು ಮಾದಿಗ ನೌಕರರ ಸಂಘ ಇವರೇ, ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿರುವ ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರೇ, ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿರುವ ಇನ್ನೋರ್ವ ಗೌರವಾನ್ವಿತ ಮಾಜಿ ಶಾಸಕರಾದ ಬಸವರಾಜಪ್ಪ ದಡೇಸೂರ್ ಅವರೇ, ವಿಶೇಷ ಉಪನ್ಯಾಸ ನೀಡಿರುವ ಶ್ರೀ ಕೃಷ್ಣ ಶಾವಂತಗೇರಿ ಅವರೇ, ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ವೇದಿಕೆ ಮೇಲಿರತಕ್ಕಂಥ ಗಣ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಾಜದ ಎಲ್ಲ ಬಂಧುಗಳೇ ಮತ್ತು ಮಾದಿಗ ಕ್ಷೇಮಾಭಿವೃದ್ಧಿ ನೌಕರ ಸಂಘದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮಾಧ್ಯಮದ ಗೆಳೆಯರೇ, ತಮ್ಮೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ವ್ಯಕ್ತಪಡಿಸುತ್ತಾ, ಇವತ್ತು ರಾಷ್ಟ್ರಾದ್ಯಂತ ಈ ದಿನವನ್ನು
ನಾವು ಸಂವಿಧಾನವನ್ನು ಅಂಗೀಕರಿಸಿ ಕಳೆದ 76 ವರ್ಷಗಳ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಸಂಭ್ರಮಣೆಯಿಂದ ರಾಷ್ಟ್ರ ನಾಡಿನಲ್ಲಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಆಚರಿಸಿಕೊಂಡು ಬಂದಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡತಕ್ಕಂಥ ಜವಾಬ್ದಾರಿ ಆ ಸಮಿತಿಗೆ ಹಿಂದೆ ಒಪ್ಪಿಸಿತ್ತು. ಅವರು ಸುಮಾರು 2 ವರ್ಷಗಳ ಮೇಲ್ಪಟ್ಟು ವಿವಿಧ ದೇಶಗಳಲ್ಲಿ ಸಂಚಾರ ಮಾಡಿ ಆ ದೇಶದ ಸಂವಿಧಾನಗಳು ಯಾವ ರೀತಿ ಇದ್ದಾವೆ ಮತ್ತು ನಾವು ಯಾವ ರೀತಿ ಸಂವಿಧಾನ ಅಭಿವೃದ್ಧಿ ಸಂಘ ಸಿಂಧನೂರು ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರು, ಯಾಕಂದರೆ ಹೆಸರು ಹೇಳ್ತಾ ಹೋದರೆ ಇನ್ನೊಬ್ಬರಿಗೆ ಮಾತನಾಡೋಕ್ಕೆ ಅವಕಾಶ ಸಿಗಲ್ಲ. ಈಗ 12 ಗಂಟೆಗೆ ಪ್ರಾರಂಭ ಆಗಿರಬೇಕು. ಈಗಾಗಲೇ 4:40 ಆಗಿದೆ. ನಾನು ಮುಗಿದೋಗಿದೆ ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಅಲ್ಲಂಪ ವೀರಣ್ಣ ಸರ್ ಈಗ ಬರ್ತಾ ಇದ್ದಾರೆ, ಶಾಸಕರು ನೀವು ಬಂದಿದ್ವಿ, ಇಬ್ಬರ ಜೊತೆಯಲ್ಲಿ ಒಂದೇ ಕಾರ್ಯಕ್ರಮ ಇದ್ವಿ ನಾವು. ಹಾಗಾಗಿ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ನಿಮಗೆಲ್ಲರಿಗೂ ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ನೀವೇ ನಮಗೆ ಹೇಳುವ ಶಕ್ತಿ ಇವತ್ತು ಎಲ್ಲ ವಿದ್ಯಾವಂತರನ್ನು ಮಾಡಿಕೊಂಡಿದ್ದೇವೆ. ಆದರೆ ಒಂದು ಮಾತ್ರ ಸತ್ಯ, ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಭಾರತಕ್ಕೆ ಯಾವುದು ಬಹಳ ಸೂಟಬಲ್ ಆಗ್ತದೆ ಅನ್ನುವಂಥ ಸಂವಿಧಾನವನ್ನು ಬರ್ತಿದ್ದು ಸತ್ಯ. ಇವತ್ತು ರಾಜಕೀಯವಾಗಿ ನಾವು ಯಾವುದೋ ಒಂದು ಪಕ್ಷದವರು ಈ ಪಕ್ಷದವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ರದ್ದು ಮಾಡ್ತಾರೆ, ಸಾಧ್ಯನಾ? ಅದು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು, ಸಾಧ್ಯನಾ? 76 ವರ್ಷದಲ್ಲಿ 2023 2023 ಒಳಗಡೆ 606 ಅಮೆಂಡ್ಮೆಂಟ್ ಆಗಿದ್ದಾವೆ, ತಿದ್ದುಪಡಿ ಆಗಿದ್ದಾವೆ ಸಂವಿಧಾನಕ್ಕೆ. ಅವಶ್ಯಕತೆ ಅನುಗುಣವಾಗಿ ತಿದ್ದುಪಡಿಗಳಾಗಿದೆ ಹೊರತು ಯಾವುದೇ ಒಂದು ಸಮಾಜವನ್ನು ಕಡೆಗಣಿಸಬೇಕಂತೇಳಿ ತಿದ್ದುಪಡಿ ಮಾಡೋಕ್ಕೆ ಅಸಾಧ್ಯ. ಇದು ಪಕ್ಷಾತೀತವಾಗಿ ಹೇಳಬೇಕಂತ ಮಾತಿತ್ತು. ರಾಜಕೀಯವಾಗಿ ಚುನಾವಣೆಯಲ್ಲಿ ಮತ ಗೆಣಿಸೋಕೆ ನಾವು ಏನೇನೋ ಹೇಳ್ತೀವಿ, ನಾನೊಂದು ಹೇಳ್ತೀನಿ, ಅವರೊಂದು ಹೇಳ್ತಾರೆ, ಅದು ಬೇರೆ ವಿಷಯ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.